ಗುಡ್ ಮಾರ್ನಿಂಗ್ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ನೋಡಿ ಟೈಮ್ ಆಗಲೇ 4:15 ಆಗಿದೆ. ನಮ್ಮ ಬಾಯ್ಸ್ ಎಲ್ಲ 4:15 ಬಂದ್ಬಿಡ್ತೀನಿ ಹೊಂಟು ಬಿಡೋಣ ಅಂದವರು ಇನ್ನೂ ಯಾರೂ ಇಳ್ದಿಲ್ಲ. ನನಗೆ ಹೇಳ್ತಾರೆ ಟೈಮ್ ಸೆನ್ಸ್ ಇಲ್ವ ಅಂತ. ಇನ್ನೊಬ್ಬ ಇವಾಗ 5 ನಿಮಿಷ ಅಂದ್ಬಿಟ್ಟು ನಮ್ಮ ಬ್ರೋ ಇವಾಗ ಗೇಟ್ ಓಪನ್ ಮಾಡಿ ಇದಾನ ಕಾರ್ ತೆಗಿತಿದ್ದಾನೆ. ಇನ್ನು ನೋಡಿ 5 ನಿಮಿಷ ಅಂದ್ಬಿಟ್ಟು 1/4 ಗಂಟೆ ಬಿಟ್ಬಿಟ್ಟು ಬರ್ತಾವನು ಇವನೊಬ್ಬ ಪಕ್ಕದ ರೋಡವನು. ಇಲ್ಲಿ ನೋಡಿ, ಇಲ್ಲಿ ಇವರೊಬ್ಬರು ಬೇಗ ಬರ್ತೀನಿ ಅಂದ್ಬಿಟ್ಟು ಅಪ್ಪ ಮಕ್ಕಳು ಇಬ್ಬರು ಅಲ್ಲಾಡ್ಸ್ಕೊಂಡು ಲೇಟಾಗಿ ಬಂದವ್ರು ನೋಡ್ರಿ. ಹಿಂಗೆ ಪ್ರೋ ಇಟ್ಸ್ 17 Pro Max. ವಾಟ್ ಈಸ್ ದಿಸ್ ಕಾಸ್ಟ್ಯೂಮ್? ಏನಿದ್ ಕತೆ? ಇವ್ರಿಗೆ 5 ನಿಮಿಷ ಅಂದ್ಬಿಟ್ಟು 1/4 ಗಂಟೆ ಆಯಿತು. ನೋಡಿ ಇವಾಗ ಕಾರ್ ತೆಗಿತವ್ರೆ, ಇನ್ನೂ ತಡ್ಕಾಡ್ತವ್ರೆ ಬಟ್ ತೆಗಿತವ್ರೆ. ಸೊ ಈಗಾಗಲೇ ಟೋಲ್ ಹತ್ರ ಬಂದಿದ್ದೀವಿ, ಎಂಟ್ರಿ ಆಗಿದ್ವಿ. ನಮ್ಮ ಬ್ರೋ ಕಡೆಯಿಂದ ಇವಾಗ ನಾವು VIP ಲೈನಲ್ಲಿ ಹೋಗ್ತೀವಿ. ಯಾರೋ ಇದ್ದಾರ? ಲೆಫ್ಟೆಲ್ಲ ಇದ್ದಾರೆ. ಸೊ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಆದ್ವಿ. ಬೆಟ್ಟದಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ನಮ್ಮ ವಿಶ್ವೇಶ್ವರ ಇವರು ಕಾಣ್ತಾ ಇದ್ದಾರೆ ಎಂಟ್ರೆನ್ಸಲ್ಲೇ. ಇವರು ಯಾವಾಗಲೂ ಸಿಗೋದು ನಮಗೆ. ಬರ್ತಾ ಹಂಗೆ ಅಲ್ಲಿ ಜ್ಯೂಸ್ ಕುಡ್ಕೊಂಬರೋಣ. ಸೂಪ್. ವೇರ್ ಆರ್ ಯು ಫ್ರಮ್? ಇದ್ರೆ ಸ್ಲೋ ಮಾಡ್ಬೇಕಣ್ಣ. ಫಾರಿನರ್ ಸಿಗ್ದಾಗ ನೀವೇನಣ್ಣ ನೀವು ಇರ್ಲಿ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಇಂದ ಮಾಡಿ. ಈಗಲೇ ಬೆಟ್ಟಕ್ಕೆ ಬಂದ್ವಿ. ನಮ್ಮ ಬ್ರದರ್ ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ದಾರೆ ಪೂಜೆ ಮಾಡ್ಸಕ್ಕೆ. ನಾವೆಲ್ಲ ಟಿಕೆಟ್ಗೆಲ್ಲ ಆಗದೆ ತಗೊಂಡು ಅದರಲ್ಲೇ ಐತೆ ಅಲ್ಲೇ ಬೆಟ್ಟಕ್ಕೆ ಬಂದಿದ್ವಿ. ಬೆಟ್ಟ ಮಾತ್ರ ಹೆವಿ ರಶ್. ಇಲ್ಲೇ ನೋಡ್ರಿ ಜನ ಅವ್ರೆ. ನನಗೇನೋ ಬೇಗ ದರ್ಶನ ಆಗುತ್ತೆ ಅನ್ನೋ ನಂಬಿಕೆ ಅಂತೂ ಇಲ್ಲ. ಇವತ್ತು ನಾವು ಸಂಡೇ ಬೇಗ ಆಗ್ಬೋದು ಅಂದ್ಕೊಂಡ್ವಿ. 100 ರೂಪಾಯಿ ಟಿಕೆಟ್ದು ಪರವಾಗಿಲ್ಲ, ಒಂದು ರೇಂಜ್ ರಶ್ ಇದೆ ಅಷ್ಟೇ. ಬಟ್ ಧರ್ಮ ದರ್ಶನ ಅಂದರೆ ಇವತ್ತು ಧರ್ಮನೇ ಎಲ್ಲ ಧರ್ಮಗಳನ್ನ ಒಂದು ರೇಂಜಿಗೆ ತೋರಿಸ್ಬಿಡ್ತಾರೆ ನಮಗೆ. 100 ರೂಪಾಯಿದು ಬೇಗ ಮೂವ್ ಆಗ್ತಿದೆ, ಒಂದು ರೇಂಜ್ ಖಾಲಿ ಇದೆ. ನೋಡೋಣ ದರ್ಶನ ಬೇಗ ಆಗಿಬಿಟ್ರೆ. ಮಿಂಚು ನಡಿಯಮ್ಮ. ಹಾಯ್. ಕಮ್ಮಿ ಆಗೋಯ್ತಾ ಅಣ್ಣ? ಪೋಲೋ ತಂದ್ಬಿಟ್ಟಿದ್ದೀರಾ? ಪೋಲೋ ಬಂತು ಲಾಸ್ಟ್ ಟೈಮ್ ಎಲೆಂಟ್ರಲ್ಲಿ ಬಂದಿದ್ವಿ, ಈ ಸಲ ಪೋಲೋಲ್ಲಿ ಬಂದಿದ್ವಿ. ಲಾಸ್ಟ್ ಟೈಮು ಎಲೆಂಟ್ರಾದಲ್ಲಿ ಬಂದಿದ್ವಿ, ಈ ಸರಿ ಪೋಲೋದಲ್ಲಿ ಬಂದಿದ್ದೀವಿ. ಅದೇ ಸ್ಪೆಷಲ್ಲು. ನೆಕ್ಸ್ಟ್ ಇಲ್ಲ, ನೆಕ್ಸ್ಟ್ ಆಡಿ ಇಲ್ಲ BMW ಬರೋಣ. ಪ್ರಶಾಂತ್ ಶಾಕಿಂಗ್ ಸ್ಟಾರ್ ಶ್ರೇಯಸ್ ಅವರೇ ಬ್ರದರ್ ಪೋಲೋದಲ್ಲಿ ಬಂದಿದ್ದೀರಾ? ಹಂಗಂತೀರಾ? ಒಳ್ಳೇದಾಗ್ಲಿ, ನಿಮ್ಮ ಜೀವನಕ್ಕೆ ಒಂದು ದಾರಿ ಸಿಕ್ಕಿ ಪ್ರಶಾಂತ್ ಅಂತ ಒಳ್ಳೆ ಹುಡುಗಿ ಸಿಗ್ಲಿ, ಮದುವೆ ಆಗಕ್ಕೆ. ಪ್ರಶಾಂತಿ ಸಿಗ್ಲಿ. ಮಿಂಚು ಅವರೇ ಏನು ಸಮಾಚಾರ? ಅಪ್ಪಯ್ಯ ನೋಡಿ ಸರಿ ಹೋಗು ಮನೆಗಲ್ಲ. ಅಪ್ಪಯ್ಯ ಹಂಗಲ್ಲ, ಟೋನ್ ಹಿಂಗಿರ್ಬೇಕು. ಅಪ್ಪಯ್ಯ. ನಮ್ಮ ಬ್ರದರ್ ಈ ಸರಿ ಚಿಟ್ಟೆ ಹಾಕೋ ಬಂದಿಲ್ಲ. ಈ ಸರಿ ಚಿಟ್ಟೆ ಇಲ್ಲಿ ಎಲ್ಲ ರೆಕಾರ್ಡ್ ಮಾಡಿ ಪೊಲೀಸರು ಕಳಿಸ್ತೀನಿ. ಮಾತಾಡು ಏನೇನು ಮಾತಾಡು. ಪೊಲೀಸರು ಕಳಿಸ್ತೀನಿ, ಮಾತಾಡು. ಇಬ್ರು ಅಲ್ಲೇ ಬೆಂಡ್ಬಿಟ್ಟು ಬಂದ್ಬಿಟ್ಟಿದ್ದೀರಾ ನೀವು? ಎಲ್ಲ ಇವ್ರುಗಳು ಬೆಂಡ್ಬಿಡ್ತಾರೆ ಪ್ರಶಾಂತ್, ಆಮೇಲೆ ನಮಗೆ ಬರ್ತಾರೆ ನೋಡಿ. ಅವರು ಸೀನಿಯರು, ಇವರು ಜೂನಿಯರು. ನೆಕ್ಸ್ಟ್ ಇವ್ರು ಆಗ್ಬೋದು ಅಂತ ಅನಿಸ್ತಿದೆ, ಬಟ್ ಇವ್ರು ಹಂಗೆ ಆಗಲ್ಲ. ನಾವೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ನಮಗೆ ಗಾಡಿ ಮುಂದೆ ಹೋಗ್ಬೇಕಷ್ಟೇ. ನಮ್ಮ ಪ್ರಶಾಂತನ ಮಾತು ಕೇಳಾವಿ, ಇಲ್ಲಿ ನಿಂತಿದ್ದೀವಿ. ಡೋರ್ ಹಾಕ್ಬಿಟ್ರು. ಪ್ರಶಾಂತ್ ಅಲ್ಲ, ನಮ್ಮ ಬೆಂಟು ಸ್ವಾಮಿಯವ್ರ ಮಾತು ಕೇಳಿ. ನಮ್ಮ ಬೆಂಟು ಸ್ವಾಮಿಯವರು ಮಗಳು ಕರ್ಕೊಂಡು ಹೊಂಟೋಗ್ಬಿಟ್ರು. ನೀವು ಮದ್ವೆ ಆಗಿ ದೇವ್ರನ್ನ ನೋಡೋ ಟೈಮಿಗೆ ನೋಡ್ಬೇಕಂತೆ. ಆಯ್ತು. ಇವಾಗ ಅವ್ರು ಹೋಗಿರೋದು ಯಾವ ಲಗ್ನದಲ್ಲಿ ಹೇಳಿ? ಶುಭ ಲಗ್ನದಲ್ಲ. ನಾವು ಹೋಗೋದು ಶುಭ ಲಗ್ನ. ಅವ್ರು ಹೋಗಿರೋದು ಯಾವ್ದು ಹೇಳಿ? ಯಾವುದು ಗೊತ್ತಿಲ್ಲ. ನೀವು ಅವ್ರನ್ನ ಕೇಳಿ. ಮತ್ತೆ ನಮ್ಮನ್ನ ಕೇಳ್ತಿದ್ದೀರಾ? ಮತ್ತೆ ನೀವು ಕೇಳಿದ್ರಲ್ಲ, ವಿಡಿಯೋ ಮಾಡ್ತೀರಲ್ಲ. ಈಗ ಪೋಲೋ ತಗೋಬಿಟ್ರಿ ಅಂತೂ ಇಂತು ಬಂತು ಬ್ರದರ್ ಪೋಲೋ. ಈಗ ನೆಕ್ಸ್ಟ್ ನಿಮ್ಮ XUV ಬರೋಣ ಅಂತ. XUV ಕೃಷ್ಣ ನೋಡಿ. ನಾನೆಲ್ಲ BMW ಬೆನ್ಸೋ ಅಂದ್ರೆ ನೀವು ನಿಂತಿದ್ದೀರಾ? BMW ಅಂದ್ರೆ ಅದೊಂದು ಕಲರ್ ತೋರಿಸಿದೆ ನೋಡಿ. ತುಪ್ಪ ಕಲರ, ಯೆಲ್ಲೋ ಕಲರ್, ತುಪ್ಪ ಕಲರ್ ಇದೆಯಲ್ಲ, ಈ ಕಲರು. ಈ ತರ 12,500 ವರೆ ಅಂತ ಬಿಡ್ತೀನಿ. 12,300 ಆಮೇಲೆ ಚಿಲ್ಲರೆ ಅಂತ ಇಲ್ಲ ನೋಡ. 12 ಚಿಲ್ಲರೆ ಅಂತ ಅವನಿಗೆ ಬೇಕಾದ್ರೆ 12,300. ಸೊ ದರ್ಶನ ಚೆನ್ನಾಗಾಯಿತು.
ಲಾಸ್ಟ್ ಟೈಮ್ ಥರನೇ VIP ಎಂಟ್ರೀಸಲ್ಲಿನೂ ದರ್ಶನ ಎಲ್ಲ ಮಸ್ತಾಗಾಯಿತು. ಜನನೂ ಈ ಸಲ ಎಷ್ಟಾಗಿಲ್ಲ, ಪರವಾಗಿಲ್ಲ, ಓಕೆ. ಬಟ್ ದರ್ಶನ ಮಾತ್ರ ಕ್ರೇಜಿ ಆಗಾಯಿತು. ಆರಾಮಾಗಿ ನಿಂತ್ಕೊಂಡು ನೋಡಿದ್ವಿ. ಬ್ರೋ ಎಂತ ಬೇಡ್ಕೊಂಡ್ರಿ? ಪೋಲೋ ಇನ್ನೊಂದು ಪೋಲೋ ಬೇಕು ಅಂತನಾ? ಇವಾಗ ಬೇರೆ ಇದ್ಯಾವಾಗ ತಂದ್ರಿ? ದೇವ್ರು ಕೊಡ್ತೀನಿ, ವರ ಕೊಡ್ತೀನಿ, ಕೈ ಮುಕ್ಕೊಂಡಿದ್ದೆ, ಕೈ ಕೊಡ್ತು ದೇವ್ರು. ಹೌದಾ ಅಣ್ಣ, ಸಖತ್ತಾಗಿ ಆಕ್ಟಿಂಗ್ ಮಾಡ್ತಿದ್ದೀನಿ. ಆದರೂ ನೋಡಿ, ಹೊಸ ಜನ್ರೇಷನ್ ಜೊತೆಗೆ ಒಂದು ಹಳೇ ಜನ್ರೇಷನ್ ಬೆನ್ಸು ಸೈಕ್ ಕ್ರೇಜಿ ಆಗಿಟ್ಟಿದ್ದಾರೆ ಯಾರು. ಸೊ ಸಂಡೇ ಅದರಿಂದ ಒಂಚೂರು ಜನ ಒಂಚೂರು ಜಾಸ್ತಿನೇ ಅವರೇ. ಬಟ್ ದರ್ಶನ ಚೆನ್ನಾಗಾಯಿತು, ನಮ್ಗೆ ಅದೇ ಖುಷಿ. ಸೊ ನಾವಿಲ್ಲಿ ಇವತ್ತು ಸೂಪ್ ಕುಡಿಯೋಕೆ ಬಂದಿದ್ದೀವಿ. ಕಾರ್ನ್ ಸೂಪು ಇಲ್ಲಿ ಪ್ರಿಪೇರ್ ಆಗ್ತಾ ಇದೆ. ಯಾವ್ದಣ್ಣ ಮ್ಯಾಗಿದು? ನಮ್ದಲ್ಲ, ಅದು ನಮ್ದಲ್ಲ, ಇದು ನಮ್ದು ಇಲ್ಲಿರೋದು ಕಾರ್ನ್ ಸೂಪ್ ನಮ್ಮದು. ಸೊ ಇದೇ ಅಂಗಡಿ ಪಕ್ಕದ ಬೆಟ್ಟದಗಳೇ, ಅದ್ರ ಪಕ್ಕನೇ ಈ ಅಂಗಡಿನೂ ಇರೋದು. ನೋಡಿ ಅಣ್ಣ ಇಲ್ಲೇ ಮಾಡ್ತವ್ರೆ. ಅಲ್ಲಿ ಓಪನ್ ಇಲ್ಲ ಅಂದರೆ ಇಲ್ಲಿ ತೊಗೋಬೋದು ನೀವು ಆರಾಮಾಗಿ. ಅಣ್ಣ ಸೂಪ್ ಪ್ರಿಪೇರ್ ಮಾಡ್ತವ್ರೆ ನಮಗೆ. ಫೈನಲ್ ಟಚ್ ಅಪ್ಪು ಚಕ್ಲಿ. ಸೊ ಸೂಪ್ ರೆಡಿಯಾಗಿ ಕೊಟ್ಟರು, ಟೇಸ್ಟ್ ಮಾಡಿಬಿಟ್ವಿ, ಅಲ್ಟಿಯಾಗಿದೆ. ಇದಕ್ಕಿಂತ ನಮ್ಮ ಪ್ರಶಾಂತ್ ಅವ್ರು ಕುಡಿತಿರೋದು ಇನ್ನೂ ಸಖತ್ತಾಗಿದೆ. ಇದು ಟೇಸ್ಟ್ ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಈಗ ಹನುಮಂತು ಪಲಾವ್ ಬಂದಿದ್ದೀವಿ. ಅವರು ಬಂದರು, ಕುತ್ಕೊಂಡ್ರು, ಮಟನ್ ಪಲಾವ್ ರೆಡಿ ಆಗಿ ತಿನ್ನೋಕ್ಕೆ ಬಂದಿದ್ದಾರೆ ಅಲ್ಲೇ. ಸೊ ನಮ್ಮ ಪ್ರಶಾಂತ್ ಅವರು ಬ್ಯಾಟಿಂಗ್ ಮಾಡೋಕ್ಕೆ ರೆಡಿ ಇದ್ದಾರೆ. ಅವ್ರು ಬೆಂಗಳೂರಿಂದ ತುಂಬ ಹರ್ಸ್ಕೊಂಡು ಬಂದವ್ರೆ ಮಟನ್ ಪಲಾವ್ ತಿನ್ನಬೇಕು ಅಂತ. ಸೂಪ್ ಕುಡಿದ್ವಿ, ಆದರೂ ಅವ್ರಿಗೆ ಸೂಪ್ ಇಲ್ಲ, ಅದಕ್ಕೆ ಸೂಪ್ ಕೊಡಿದ್ರು, ನಾವು ಕುಡ್ದಿದ್ದೀವಿ. ಪಲಾವ್ ನಮ್ಮ ಮಗ ಒಂದು ವಾರದಿಂದ ಪಲಾವ್ ಹರ್ಸ್ಕೊಂಡ್ಬಿಟ್ಟಿದ್ದೆ, ಬೇಕೇ ಬೇಕು, ತಿನ್ನಲೇಬೇಕು ಅಂತ. ಸೊ ಇವತ್ತು ಆ ಸಮಯ ಬಂದಿದೆ ಅವನಿಗೆ. ಮತ್ತೆ ಮೈಸೂರಿಗೆ ಬರಲ್ಲ, ಇನ್ನೊಂದು ಹೊಸ ಕಾರ್ ತೊಗೊಂಡಾಗಲೇ ನಾವು ಬರೋದು. ನೋಡಿ ಇನ್ನೊಂದು ಬಂತು, ಇನ್ನೊಂದು ಬಂತು. ಅಕ್ಕ ಹಂಗೆ ಗ್ರೇವಿ ಕೊಟ್ಬಿಡಿ. ಗುಡ್ ಇಷ್ಟ ಆಯ್ತಾ? ಲೈಕ್ ಆಯ್ತಾ? ಬರ್ತಿದೆ ಅನಿಸ್ತಾ ನಿಮಗೆ? ವರ್ತು ಹನುಮಂತು ಪಲಾವಲ್ಲಿ ಬ್ಯಾಟಿಂಗ್ ಆದಮೇಲೆ ಈಗ ಒಂದು ವೆಜ್ ಹೋಟ್ಲಿಗೆ ಬರೋಣ ಅಂತ ನಮ್ಮ ಬ್ರದರು ಮದ್ದು ಟಿಫನ್ಸ್ ಕರ್ಕೊಂಬಂದಿದ್ರು. ಅಲ್ಲಿನ ಫ್ರೈಡ್ ರೈಸ್ ಎಕ್ಸ್ಪೀರಿಯನ್ಸ್ ನಮ್ಮ ಬ್ರೋನೇ ಹೇಳ್ತಾರೆ. ಬ್ರೋ ಹಂಗಿತ್ತು ಫ್ರೈಡ್ ರೈಸು, ಫ್ರೈಡ್ ರೈಸ್ ಕೊಟ್ಟವ್ರೆ. ಯಾರು ಮದ್ದೂರು ಟಿಫನ್ಗೆ ಹೋಗ್ಬಿಡಿ, ಓರೇ ರೋಗ ಗ್ಯಾರಂಟಿ. ಬ್ರೋ ಬಂದಿದ್ದೀವಿ, ನೀವೇ ಅಲ್ವಾ ನಮ್ಮ ಮದ್ದೂರು ಟಿಫನ್ಸ್ ಕರ್ಕೊಂಡು ಹೋದ್ರಿ. ಒಂದು ಡಿಶನ್ ಚೇಂಜ್ ಮಾಡೀನಿ, ವರ್ಷಾಗಿದೆ, ಬೇಕಾದ್ರೆ ಕೌಂಟ್ರಲ್ಲಿ ಕೇಳಿ. ಅಲ್ಲಿ ಏನಾಗಿದೆ ಅಂದರೆ ಫ್ರೈಡ್ ರೈಸ್ನ ಫ್ರಿಜ್ಜಲ್ಲಿ ಇಟ್ಟು ಫ್ರೆಶ್ ಆಗಿ ತಂದು ಅದನ್ನು ಮಾಡಿ ಕೊಟ್ಟಿದ್ದಾರೆ. ನಮ್ಮ ಬ್ರೋ ನೋಡ್ರೆ ಕಿಚನ್ ಒಳಗೆ ನುಗ್ಬಿಟ್ಟಿದ್ರು. ಈ ಪ್ರತಿಭಟನೆ ಮಾಡೋರು ಟೌನಲ್ಲಿ ಒಳಗೆ ಹೋಯ್ತಾರೆ ನೋಡು, ನುಗ್ತಾರೆ ಟೌನಲ್ಲಿ ಒಳಗೆ, ಇಲ್ಲ ವಿಧಾನಸೌಧದೊಳಗೆ. ನಮ್ಮ ಬ್ರೋ ಹಂಗೇನೆ ಇವರು ಒಳಗೆ ನುಗ್ಬಿಟ್ಟಿದ್ರು. ಹಿಂಗೆ ಗೌರ್ಮೆಂಟ್ ಹತ್ರ ಕೇಳಿ, ಏನು ಭಾಗ್ಯಗಳು ಕೊಡ್ತಾ ಇಲ್ಲ. ಗೌರ್ಮೆಂಟ್ ಹತ್ರ ಮಾತಾಡೋದು ದೊಡ್ಡ ವಿಷಯ ಅಲ್ಲ. ಬ್ರೋ ನೀನು ಚೆನ್ನಾಗಿ ಮಾತಾಡ್ತೀಯ, ಆದ್ರೂ ಗೌರ್ಮೆಂಟ್ ಅವ್ರ ಹತ್ರ ಚೆನ್ನಾಗಿ ಮಾತಾಡ್ತೀಯ. ಏನಕ್ಕೆ ಬಂದ್ರಿ ಅಂತ ನೀವು ಹೇಳ್ಬೇಕು. ನೀವು ಅವ್ರ ಪೋಲೋ ತಗೊಂಡಿರೋ ಜೋಶಲ್ ಅವ್ರು ಇನ್ನು ನಾನು ಇವತ್ತಿಲ್ಲ ನಾಳೆ ಅಷ್ಟೇ ಒಂದು ಪೋಲೋ ವಿಡಿಯೋ ಹಾಕ್ತೀನಿ ಅವ್ರದ್ದು. ನಮ್ಮ ಇವ್ರಿಗೆ ಒಂದು ಹೊಸ ಹೆಸರು ಇಟ್ಟಿದ್ದೀವಿ, ಲೋಕಾಯುಕ್ತ ಲೋಕೇಶ್ ಅಂತ. ಹೇಳಿ ಲೋಕಾಯುಕ್ತ ಲೋಕೇಶ್ ಅವರೇ. ಏನು ಸೆಟ್ ಆಗಿಲ್ಲ, ಅಲ್ಲಿಂದ ಮುಂದಕ್ಕೆ ಬಂದ್ವಿ. ಶ್ರೀ ನಂಜುಂಡೇಶ್ವರ ಹೋಟೆಲ್, ನಮ್ಮ ಹೆಸರು ಹೋಟ್ಲ್. ಅದು ತಪ್ಪ ಹೇಳ್ತವ್ರೆ, ಇದು ಪುಟ್ಟಕ್ಕ ಮಿಸ್ ಅಲ್ಲಪ್ಪ, ನಂಜುಂಡೇಶ್ವರ ಹೋಟೆಲ್ ಅಂತ. ಮೊಳಕೆ ಕಡ್ಡಿ ಸಾರು, ಸೊಪ್ಪು ಸಾರು, ಅನ್ನ, ಮುದ್ದೆ ಎಲ್ಲ ಸಿಗುತ್ತೆ. ಒಂದು ಹೊಟ್ಟೆ ತುಂಬ ಉಟ್ಕೊಂಡೋಗಿ ಕಮ್ಮಿ ಕಾಸು ಕೊಟ್ಬಿಟ್ಟು ಹೋದ್ರಿ. ವೆಂಕಟೇಶ್ವರ ಮಗಳು ಪಾಪ ಕಷ್ಟ ಪಡ್ಕೊಂಡು ತಿಂತಿಲ್ಲ, ಇಷ್ಟ ಪಡ್ಕೊಂಡು ತಿಂತವ್ರು ಅವರು. ನನ್ನ ಮಗಳು ಮಿಂಚಿಂಗ್ ಮೀನಾಕ್ಷಿ ಅವರೇ ಹೆಂಗಿದೆ ಊಟ? ಸೂಪರ್ ಅಲ್ಲ ಮಗಳೇ, ಹಿಂಗನ್ನು ಎಲ್ಲಿ ಪ್ರಶಾಂತ್ ಏನು ಸಮಾಚಾರ? ಪುಟ್ಟಕ್ಕನ ಮೆಸ್ಸಲ್ಲಿ ನಿಮಗೆ ಫುಲ್ ಮೀಲ್ಸು ಮತ್ತು ಚಪಾತಿ ಊಟ, ಪರೋಟ ಊಟ ಮತ್ತು ಮೊಳಕೆ ಕಡ್ಡಿನ ಸಾರಿನ ಊಟ, ಜೊತೆಗೆ ಸಪ್ರೇಟಾಗಿ ಪಲ್ಯನೂ ಕೊಡ್ತಾರೆ, ಹಪ್ಳನೂ ಕೊಡ್ತಾರೆ, ವಡೆನೂ ಕೊಡ್ತಾರೆ, ಮದ್ದೂರು ವಡೆನೂ ಕೊಡ್ತಾರೆ. ಅಲ್ಲ ನೋಡಿ ವಡೆನ ನೋಡಿ ಫ್ರೆಶ್ ಆಗಿ ವಡೆ ಇಲ್ಲೇ ಮಾಡ್ತಿದ್ದಾರೆ. ನಮ್ಮ ಅಕ್ಕಂದಿರೆಲ್ಲ ಕೂತ್ಕೊಂಡು ವಡೆ ತಡ್ತವ್ರೆ. ಇವ್ನಾರು ಶ್ರೇಯಿಸಿದ ಒಂಚೂರು ಅವ್ನು ಯಾಕೆ ವಾಯ್ಸ್ ಕೊಡಿ ಈಗ. ಇವಾಗ ನಾವು ಮದ್ದೂರು ಟಿಫನ್ಸಿಗೆ ಬಂದಿದ್ದು. ಮದ್ದೂರು ಟಿಫನ್ಸ್ ಪಕ್ಕ ಇರೋ ನಂಜನಗೂಡು ಹೋಟ್ಲಿಗೆ ಬಂದಿದ್ದೀವಿ, ಪುಟ್ಟಕ್ಕನ ಹೋಟ್ಲಿಗೆ ಬಂದಿದ್ದೀವಿ. ಅಲ್ಲಿ ಮದ್ದೂರು ಟಿಫನ್ಸ್ ಇಂದಿದೆ, ಅಲ್ಲಿ ಹೋಗ್ಬಿಟ್ಟೆ ನಮ್ಮ ಮಕ್ಕರಾಗ್ಬಿಟ್ಟು ಇವಾಗ
ಈ ನಂಜನಗೂಡು ಹೋಟೆಲ್ಗೆ ಬಂದಿದ್ದೀವಿ. ನಂಜುಂಡೇಶ್ವರ ಹೋಟೆಲ್ ತಪ್ಪು. ಚೆನ್ನಾಗಿರುತ್ತೆ. ಹೌದಾ ಬ್ರದರ್, ನಿಮ್ಮನೆ ದೇವ್ರು ಅಂತನಾ? ಶ್ರೀಕಂಠೇಶ್ವರ. ಬ್ರೋ ನಾನು ಹೆಸರು ಚೇಂಜ್ ಮಾಡ್ತಾ ಇದ್ದೀನಿ, ಇದಕ್ಕೆ ಪುಟ್ಟಕ್ಕನ್ ಮೆಸ್ ಅಂತಾನೆ ಮಾಡ್ತಾ ಇದ್ದೀನಿ. ಆಕ್ಚುಲಿ ಮಾಡಿದ್ರೆ ವರ್ಕೌಟ್ ಆಗಿದೆ ಪುಟ್ಟಕ್ಕನ್ ಮೆಸ್ ಅಂತ ಮಾಡಿದ್ರೆ. ಹೋಟೆಲ್ ಅಲ್ಲ, ಇದನ್ನ ಪುಟ್ಟಕ್ಕನ ಮೆಸ್. ಇದು ಮದ್ದೂರು ರೋಡಲ್ಲೇ ಇರೋದು. ನೀವು ಮುಂದೆ ಸ್ಟ್ರೈಟ್, ಇದು ಶಿವಪುರ ಅಂತಾರೆ ಈ ರೋಡ್ನ. ನಿಮ್ಮ ಮುಂದೆ ರೈಟ್ ಹೋದ್ರೆ ಮಾಮೂಲಿ ಹೈವೇ ಕನೆಕ್ಟ್ ಆಗಿಬಿಡ್ತೀವಿ. ಅದಕ್ಕಿಂತ ಮುಂಚೆ ಶಿವಪುರ ರೋಡ್ ಹತ್ರನೇ ಈ ಹೋಟ್ಲ್ ಇರೋದು. ಯಾರು ಈ ಕಡೆಗೆ ಬಂದರೆ ವಡೆ ತಿನ್ನಿ, ವಡೆ ತುಂಬ ಚೆನ್ನಾಗಿದೆ. ಒಳ್ಳೆ ಮಧ್ಯಾಹ್ನದ ಊಟ ಸಿಗುತ್ತೆ, ಅದು ತುಂಬ ಚೆನ್ನಾಗಿದೆ. ಒಳ್ಳೆ ಹೋಟ್ಲು. ಯಾ ಬ್ರೋ, ತುಂಬ ಊಟ, ಕಣ್ ತುಂಬ ನಿದ್ದೆ. ಡ್ರೈವಿಂಗ್ ಮಾಡ್ಬೇಕಾದ್ರೆ ಮಾಡಬೇಡಿ, ಹಿಂದೆ ಕುತ್ಕೊಂಡು ಮಾಡಿ. ಆಮೇಲೆ ಪರ್ಮನೆಂಟ್ ನಿದ್ದೆ ಆಗೋಯ್ತದೆ, ಅವಾಗ ಕಷ್ಟ. ಮುದ್ದೆ ಊಟ, ಚಪಾತಿ ಊಟ, ಅನ್ನ ಸಾಂಬಾರ್, ದೋಸೆ, ರೈಸ್ ಬಾತ್. ಇವೆಲ್ಲ ಬೆಳಗ್ಗೆಗ ಮಧ್ಯಾಹ್ನಕ್ಕ? ಬೆಳಿಗ್ಗೆ ಬಂದು ದೋಸೆ ಸಿಗುತ್ತೆ, ದೋಸೆ, ಇಡ್ಲಿ, ರೈಸ್ ಬಾತ್. ಮಧ್ಯಾಹ್ನಕ್ಕೆ ಪೂರಿ. ಮಧ್ಯಾಹ್ನ ಬಂದು ಮುದ್ದೆ ಊಟ, ಚಪಾತಿ ಊಟ, ಅನ್ನ ಸಾಂಬಾರ್. ರಾತ್ರಿ ಹೊತ್ತಿಲ್ಲ? ರಾತ್ರಿ ಟೈಮ್ ರೈಟ್ ಇರುತ್ತೆ. ರಾತ್ರಿ ಮನೆ ಊಟ ಅಲ್ವಾ? ಹೌದು, ಸೌದೆ ಒಲೆ ಊಟ. ಮತ್ತೆ ನೀವೆಲ್ಲ ಲೇಡೀಸ್ ಸೇರ್ಕೊಂಡೆ ಮಾಡ್ತಿರೋದು ಇವನ್ನೆಲ್ಲ? ಫ್ಯಾಮಿಲಿನೇ ಸೇರ್ಕೊಂಡು. ಫ್ಯಾಮಿಲಿ ಅವ್ರು ನೀವೆಲ್ಲ? ಜೂನಿಯರ್ ಪುಟ್ಟಕ್ಕ ಮೆಸ್. ಇವರೇನಾ ಹೆಡ್ಡು? ಇವರೇ ನಿಮ್ಮ ತಾಯಿ? ಅತ್ತೇನಾ? ಓಕೆ ಓಕೆ. ನೀವು ಅವರೊಬ್ರು ನೀವು 3 ಜನ ಅಕ್ಕ ತಂಗಿರು. ನಿಮ್ಮ ತಾಯಿ ಇಲ್ಲ? ಮನೇಲವ್ರೆ. ಓಕೆ ಅಕ್ಕ, ಆಯ್ತು, ಥ್ಯಾಂಕ್ ಯು. ನಮ್ದು ಇಲ್ಲೇ ಬೆಸರಲ್ಲಿ ಊರು ನಮ್ದು. ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಮ ಭೇಟಿ ಹೊಸ ವಿಡಿಯೋ ಜೊತೆ. ಎಲ್ಲರಿಗೂ ಟಾಟಾ ಬಾಯ್.